ಪ್ರತಿಷ್ಠಿತ ಎಂಆರ್ಜಿ ಗ್ರೂಪ್ನ ವತಿಯಿಂದ ನಡೆಯುವಂತಹ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಹಸ್ತ ಯೋಜನೆಯಾದಂತಹ ನೆರವು ಕಾರ್ಯಕ್ರಮ ಇವತ್ತು ಮಂಗಳೂರಿನಲ್ಲಿ ನಡೆಯಿತು. ಈ ಬಾರಿ ಬರೋಬ್ಬರಿ 4 ಕೋಟಿ ರೂಪಾಯಿ ಸಹಾಯಧನವನ್ನು ವಿತರಣೆ ಮಾಡಲಾಯಿತು. ಬಂಗ್ರಕೋಳೂರಿನ ಗೋಲ್ಡ್ ಡಿಫೆನ್ಸ್ ಸಿಟಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸುಮಾರು 1850 ಆಸಕ್ತ ಕುಟುಂಬಗಳಿಗೆ ಹಾಗೂ 50 ಸಮಾಜ ಸೇವಾ ಸಂಘ ಸಂಸ್ಥೆಗಳಿಗೆ ಒಟ್ಟು 4 ಕೋಟಿ ಸಹಾಯಧನವನ್ನು ವಿತರಣೆ ಮಾಡಲಾಯಿತು. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡಿನ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಿಕೊಂಡು ನೆರವನ್ನ ಕೊಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಚಿತ್ರನಟ ರಮೇಶ್ ಅರವಿಂದ್, ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಎಂ ಮೋಹನ್ ಆಳ್ವಾ, ಇನ್ನು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಉಪಸ್ಥಿತರಿದ್ದರು. ನೆರವು ಕಾರ್ಯಕ್ರಮದ ಮುಖಾಂತರ ಈ ವೇದಿಕೆಯಲ್ಲಿ ಮಾಡ್ತಾ ಇದ್ದೇವೆ, ಎದುರಿಸ್ತಾ ಇದ್ದಾರೆ. ಇವರಿಗೆ ಸಹಾಯಹಸ್ತವನ್ನ ಸಾಂಕೇತಿಕವಾಗಿ ವೇದಿಕೆಯಲ್ಲಿ ಪ್ರದಾನ ಮಾಡ್ತಾ ಇದ್ದೇವೆ. ನಂತರ ಸಹಾಯಹಸ್ತವನ್ನ ಪ್ರದಾನ ಮಾಡ್ತಾ ಇದ್ದೇವೆ. ನಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿದರು. ಬೆಂಗಳೂರಿನ ರೇವಾ ವಿವಿಯಲ್ಲಿ ಕ್ರೀಡಾ ವಿಜ್ಞಾನದಲ್ಲಿ 600ರಲ್ಲಿ 600 ಅಂಕವನ್ನು ಗಳಿಸಿ ರಾಜ್ಯಕ್ಕೆ ಮೊದಲ ಸ್ಥಾನವನ್ನು ಗಳಿಸಿಕೊಟ್ಟಿದ್ದಾರೆ. ಅವರನ್ನು ಈ ಸಮಾರಂಭದಲ್ಲಿ ವೇದಿಕೆಗೆ ಪ್ರಥಮವಾಗಿ 600ಕ್ಕೆ 600 ಅಂಕವನ್ನ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅನನ್ಯಗೊಳಿಸಿ ಈ ವರ್ಷ ನಾವು 4 ಕೋಟಿ ಬಜೆಟ್ ಮಾಡಿಕೊಂಡು ಸುಮಾರು 1800 ಫ್ಯಾಮಿಲಿಗೆ ಮಿನಿಮಮ್ 10,000ದಿಂದ 1 ಲಕ್ಷದವರೆಗೆ ಕೊಟ್ಟಿದ್ದೇವೆ. ಹಾಗೆ ಸಮಾಜಮುಖಿ ಚಿಂತನೆಗಳನ್ನು ಇಟ್ಟುಕೊಂಡು ಬಂದಂತ ಕೆಲವು ಸಂಘ ಸಂಸ್ಥೆಗಳಿಗೆ 50,000ದಿಂದ 5 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ. ಅದು 50 ಸಂಸ್ಥೆಗಳಿಗೆ ಕೊಟ್ಟಿದ್ದೇವೆ. ನನಗೆ ಐಡಿಯಾನೇ ಭಾಳ ಇಷ್ಟ ಆಯಿತು. ಎರಡೂ ನನಗೆ ಇಷ್ಟ ಆಯಿತು. ಒಂದು, ಅವ್ರು ಬಿಸ್ನೆಸ್ವನ್ನಾಗಿ ಇಷ್ಟು ವರ್ಷಗಳು ಎಷ್ಟೊಂದು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ, ಎಷ್ಟೊಂದು ಫ್ಯಾಮಿಲೀಸ್ ಅದರಿಂದ ನಡೀತಾ ಇರ್ತಾರೆ ಬಿಸ್ನೆಸ್ಸಿಂದ, ಅದೂ ಮುಖ್ಯ ಸಮಾಜಕ್ಕೆ. ಇನ್ನೊಂದು ಈ ಥರ ವಿಷಯಗಳು ಅಂದರೆ ಈ ಥರ ಕೆಲವು ಸ್ಟೂಡೆಂಟ್ಸ್ ಇದ್ದಾರೆ, ಕೆಲವರು ಸ್ಪೋರ್ಟ್ಸ್ ಪರ್ಸನ್ ಇದ್ದಾರೆ, ಕೆಲವರು ದೈಹಿಕ ಸಮಸ್ಯೆಗಳಿರೋರಿದ್ದಾರೆ, ಕೆಲವರು ಆರೋಗ್ಯದ ಸಮಸ್ಯೆ ಇದೆ, ಇವರಿಗೆ ಸಹಾಯ ಮಾಡಬೇಕು ಅಂತ ಅವ್ರಿಗೆ ಅನಿಸಿದೆ. ಈ 2 ಪಾಯಿಂಟು ನನಗಿಷ್ಟ. ಹಾಗಾಗಿ ಯಾರ್ಯಾರು ಇಂಥ ಮನಸ್ಸುಗಳು ಮಾಡ್ತಾರೋ, ಯಾರ್ಯಾರು ಈ ಥರ ದಾನ ಮಾಡಬೇಕು ಅಂತ ಇಚ್ಛೆ ಪಡ್ತಾರೋ ಅವ್ರು ಎಲ್ರಿಗೂ ಒಳ್ಳೆಯದಾಗಲಿ. ನಾನು ಐ ಥಿಂಕ್ ಇಟ್ಸ್ ವೆರಿ ವೆರಿ ಗ್ರೇಟ್.